ಹಾಯ್ ಹಲೋ ನಮಸ್ಕಾರ ಎಜುಕೇಷನ್ ಮಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರೂ ಸ್ವಾಗತ ಸುಸ್ವಾಗತ. ಇವತ್ತಿನ ಕ್ಲಾಸ್ ಒಳಗೆ ಏನು ಅಂದ್ರೆ ಹಿಸ್ಟ್ರಿ ಸೆಕೆಂಡ್ ಪಿ ಯು ಸಿ ಹಿಸ್ಟ್ರಿ ಕೀ ಆನ್ಸರ್ಗಳನ್ನು ನೋಡ್ರಿ. ಫಸ್ಟ್ ಒನ್ ರೀ, ಇಲ್ಲಿ ಪ್ರತಿಪಾದನೆ ಎ ಮತ್ತು ಕಾರಣಗಳ ಆರ್ ಎರಡನ್ನು ಕೊಟ್ಟಾರ. ಸಿಂಧು ನಾಗರಿಕತೆಯ ಪ್ರಪಂಚದ ಪ್ರಾಚೀನ ನಾಗರಿಕತೆಯ ಒಂದಾಗಿದೆ. ತದನಂತರ ಕಾರಣ ಆರ್ ಏನು ಕೊಟ್ಟಾರ, ಇದು ಈಜಿಪ್ಟ್, ಮೆಸೊಪೊಟೇಮಿಯಾ ಮತ್ತು ಚೀನಾದ ನಾಗರಿಕತೆಗಳನ್ನ ಸಮಕಾಲೀನ ನಾಗರಿಕತೆ ಐತಿ. ಇದರ ಸರಿ ಆನ್ಸರ್ ಸಿ ಆಗಿರ್ತದ. ಏನಾಗುತ್ತೆ, ಸಿ ಎ ಮತ್ತು ಆರ್ ಎರಡು ಸರಿಯಾಗಿವೆ ಹಾಗೂ ಆರ್ ಮತ್ತು ಎ ನ ಸರಿಯಾದ ವಿವರಣೆಯಾಗಿದೆ ಎಂಬುದನ್ನು ನೋಡಬಹುದು. ತದನಂತರ ಸೆಕೆಂಡ್ ನೋಡ್ರಿ, ಚಾಲುಕ್ಯರ ವಾಸ್ತುಶಿಲ್ಪವನ್ನ ಭಾರತೀಯ ದೇವಾಲಯಗಳ ವಾಸ್ತುಶಿಲ್ಪದ ತೊಟ್ಟಿಲು ಎಂದು ಹೇಳಿಕೆ ನೀಡಿದವರು ಯಾರನ್ನ ಪರ್ಸನ್ ಬ್ರೌನ್ ಆಗಿರ್ತಾರೆ. ತದನಂತರ 3, ಬಹಮನಿ ಸುಲ್ತಾನರ ಮೊದಲ ರಾಜಧಾನಿ ಯಾವುದಾಗಿರ್ತದೆ ಅಂದ್ರ ಸರಿಯಾದ ಉತ್ತರ ಬಿ ಗುಲ್ಬರ್ಗ ಆಗಿರ್ತದೆ. ತದನಂತರ 4, ಆಧುನಿಕ ಮೈಸೂರು ಶಿಲ್ಪಿ ಮತ್ತು ನಿರ್ಮಾತೃ ಎಂದು ಪರಿಗಣಿಸಲ್ಪಟ್ಟ ದಿವಾನರು ಯಾರು, ಸರ್ ಎಂ ವಿಶ್ವೇಶ್ವರಯ್ಯ ನವರಾಗಿರ್ತಾರೆ. ತದನಂತರ 5, ಜಯ ಭಾರತ ಜನನಿಯ ತನುಜಾತಿಯ ಪದ್ಯವನ್ನು ಬರೆದವರು ಯಾರಂದ್ರ ಕುವೆಂಪು ಅವರಾಗಿರ್ತಾರೆ. ತದನಂತರ ಇಲ್ಲಿ ಬಿಟ್ಟ ಸ್ಥಳವನ್ನು ನೋಡ್ರಿ. 6, ಅಶ್ವಘೋಷ ರಚಿಸಿದ ಕೃತಿ ಯಾವುದಂದ್ರ ಬುದ್ಧ ಚರಿತ್ರೆ. ತದನಂತರ 7, ಡ್ಯಾಶ್ ವೈಸರಳ ಮನೆತನ ಸ್ಥಾಪಕ ಆಗ್ತದ ಅಂದ್ರೆ ಸ್ಥಳ ಆಗಿರ್ತಾನ. 8, ವಿಜಯನಗರ ಸಾಮ್ರಾಜ್ಯ ಶ್ರೇಷ್ಠ ಅರಸ ಯಾರಾಗ್ತಾರ, 8 ಕೃಷ್ಣ ದೇವರಾಯ. 9, ಡ್ಯಾಶ್ ಶಂಕರಾಚಾರ್ಯರ ಸಿದ್ಧಾಂತ ಅದ್ವೈತದ ಸಿದ್ಧಾಂತ ಆಗಿರ್ತದ. ತದನಂತರ 10, ಭಾರತದ ಸ್ವಾತಂತ್ರ್ಯ ಸಂಗ್ರಾಮದ ಬ್ರಿಟಿಷರ ಸರ್ಜನನ್ನು ಕೊಂದವರು ಡ್ಯಾಶ್ ಎತ್ಕಳ ಯಾರಂದ್ರ ಮೊಘಲ್ ಪಾಂಡೆ ಆಗಿರ್ತಾರೆ. ತದನಂತರ ಹೊಂದಿಸಿ ಬರೆಯಿರಿ ನೋಡ್ರಿ. ಹೊಂದಿಸಿ ಬರೆಯಿರಿ ಜಾನ್ ಮಾರ್ಷಲ್ ಯಾರಂದ್ರ ಸಿಂಧು ನಾಗರಿಕತೆಯ ಸಂಶೋಧನೆ ಮಾಡಿರ್ತಾರೆ. ಚಾವುಂಡರಾಯ ಗೊಮ್ಮಟೇಶ್ವರ ವಿಗ್ರಹವನ್ನು ಸ್ಥಾಪನೆ ಮಾಡ್ತಾನ್ರಿ. ಸಿ ಮೊಹಮ್ಮದ್ ಗವಾನ್ ಮದರಸವನ್ನು ಕಟ್ತಾನ. ಅದೇ ರೀತಿ ಬಸವೇಶ್ವರವರ ಕಾಯಕವೇ ಕೈಲಾಸ ಆಗಿರ್ತದ. ಮಿರ್ಜಾ ಇಸ್ಮಾಯಿಲ್ ಇದು ಯಾವ್ದಾಗ್ತಾರ, ಮಿರ್ಜಾ ಇಸ್ಮಾಲ್ ಅಂದ್ರ ಮಂಡ್ಯ ಸಕ್ಕರೆ ಕಾರ್ಖಾನೆ ಸ್ಥಾಪನೆ ಮಾಡಿರ್ತಾರೆ ಎಂಬುದನ್ನು ನೋಡ್ಬೋದು. ತದನಂತರ 1 ಅಂಕದ ಪ್ರಶ್ನೆಗಳನ್ನು ನೋಡಿ, ಯಾವ ಸರಿ ಬರ್ದಾರಿ, ಯಾರು ಸರಿ ಬರ್ದಿಲ್ಲ, ತಪ್ಪು ಏನೇನು ಮಾಡಿರಿ ಎಂಬುದನ್ನು ನೋಡ್ರಿ. ಆಗ ಕಮೆಂಟ್ ಮಾಡ್ರಿ. 12ನೇದ್ರಿ, ಇಲ್ಲಿ 1 ಅಂಕದ ಪ್ರಶ್ನೆಗಳು 12ನೇದು ನೋಡ್ರಿ. ಕನ್ನಡದ ಆದಿಕವಿ ಎಂದು ಯಾರನ್ನು ಕರೀತಾರೆ? ಕನ್ನಡದ ಆದಿಕವಿ ಎಂದ ಪಂಪನ್ನ ಕರೀತಾರೆ. 13, ಚಿತ್ರದುರ್ಗದ ಕೋಟೆಯನ್ನು ರಚಿಸಿದ ಮಹಿಳೆ ಹೆಸರೇನು? ಓಬವ್ವ. 14, ಕಬೀರ್ ರಚಿಸಿದ ಭಕ್ತಿಗೀತೆ ಯಾವ ಪ್ರಕಾರದಲ್ಲಿವೆ? ದೋಹೆಗಳ ಪ್ರಕಾರದಲ್ಲಿವೆ ಎಂಬುದನ್ನು ನೋಡ್ಬೋದು. ತದನಂತರ 15, ಭಾರತ ಹೊಸ ಜಲಮಾರ್ಗ ಕಂಡುಹಿಡಿದವರು ಯಾರು? ವಾಸ್ಕೋ ಡಿ ಗಾಮ ಅವರ ಏನ್ ಮಾಡ್ತಾರ, ಭಾರತಕ್ಕೆ ಹೊಸ ಜಲಮಾರ್ಗವನ್ನ ಕಂಡು ಹಿಡಿತಾರೆ ಎಂಬುದನ್ನು ಇಲ್ಲಿ ನಾವು ನೋಡ್ಬೋದು. ತದನಂತರ 16, ಸೋರಿಕೆ ಸಿದ್ಧಾಂತದ ಪ್ರತಿಪಾದಿಸಿದವರು ಯಾರು? ದಾದಾಬಾಯಿ ನವರೋಜಿ ಎಂಬುದನ್ನು ನಾವು ನೋಡ್ಬೋದು. ತದನಂತರ ಭಾಗ ಬಿ ಒಳಗ 2 ಅಂಕದ ಪ್ರಶ್ನೆಗಳ 8ನ್ನ ಬರಿಬೇಕು. ಇಲ್ಲಿ 16 ಅಂಕಗಳ ದೊರೀತಾವ ಪ್ರತಿಯೊಂದು ಪ್ರಶ್ನೆಗೆ. ಅದೇ ರೀತಿ 17, ಭಾರತದ 2 ಇತರೆ ಹೆಸರುಗಳನ್ನು ತಿಳಿಸಿ. 18, ಕವಿರಾಜ ಮಾರ್ಗ ಪ್ರಕಾರ ಕರ್ನಾಟಕದ ಮೇಲೆ ಕಂಡುಬರುವ ಪ್ರಮುಖ ನಿಯಮಗಳನ್ನು ಕಾಣಬಹುದು. ಇವತ್ತರ ಆನ್ಸರ್ ನಾನು ಇಲ್ಲಿ ಕೆಳಗಡೆ ಕೊಟ್ಟೇನೆ ಟೋಟಲ್ ಆಗಿ. 17ನೇ ಪ್ರಶ್ನೆ, ಭಾರತದ 2 ಇತರ ಹೆಸರುಗಳನ್ನು ತಿಳಿಸಿರಿ. ಹಿಂದೂಸ್ತಾನ್, ಭಾರತ ಅಥವಾ ಇಂಡಿಯಾ, 3ನೇ ಅಂತ ಕರಿತಾರೆ. ನೀವು ಯಾವ್ದು ಬೇಕಾದ್ರೆ ಎಕ್ಸಾಮ್ ಬರೆದಿರ್ಬೋದು. ತದನಂತರ 18ನೇ ಪ್ರಶ್ನೆ ರೀ, ಕವಿರಾಜ ಮಾರ್ಗದ ಪ್ರಕಾರ ಕರ್ನಾಟಕದ ಮೇಲೆ ಎಲ್ಲಿಂದ ಎಲ್ಲಿವರೆಗೆ ಹಬ್ಬಿತು? ಕಾವೇರಿ ನದಿಯಿಂದ ಗೋದಾವರಿ ನದಿವರೆಗೆ ಕವಿರಾಜ ಮಾರ್ಗ ಹಬ್ಬಿತ್ತು ಎಂಬುದನ್ನು ನೋಡ್ಬೋದ್ರಿ. ತದನಂತರ 19, ನ್ಯೂಲಿಥಿಕ್ ಪದದ ಅರ್ಥವೇನು? ನ್ಯೂಲಿಥಿಕ್ ಅಂದ್ರೆ ಹೊಸ ಶಿಲಾಯುಗ ಎಂದು ಕರಿಬಹುದ್ರಿ. ತದನಂತರ 20, ಸಿಂಧು ನಾಗರಿಕತೆ ಯಾವುದಾದ್ರೂ 2 ನಗರಗಳನ್ನ ತಿಳಿಸಿರಿ. ಹರಪ್ಪ ಮತ್ತು ಮೆಂಜೋದರ್ ಎಂಬುದನ್ನು ನೋಡ್ಬೋದು. 21ನೇ ಪ್ರಶ್ನೆ, ಯಾವುದಾದ್ರೂ 2 ವೇದಗಳನ್ನು ಹೆಸರಿಸಿ. ಋಗ್ವೇದ, ಯಜುರ್ವೇದ, ಸಾಮ. ನಿನ್ನೆ ಕ್ಲಾಸ್ ಒಳಗೆ ಇವನ್ನ ರಿಪೀಟೆಡ್ ಮಾಡೀನಿ. 4 ಕ್ವಶನ್ಗಳು ಅವ ಜಾಸ್ತಿ ಬಂದಾವ್ರಿ. ಅದೇ ರೀತಿ ವಿಡಿಯೋ ನೋಡಿದ್ರೆ ಗೊತ್ತಾಗ್ತದೆ. 22, ಸಂಗಮ ಯುಗದ ಯಾವುದಾದ್ರೂ 2 ಪ್ರಸಿದ್ಧ ಕೃತಿಗಳನ್ನು ಹೆಸರಿಸಿ. ಶಿಲಪದಿಕಾರಂ ಮತ್ತು ಮಣಿಮೇಘಲೈ ಎರಡನ್ನು ನೋಡ್ಬೋದು. 23ನೇದು, ಶಿವಾಜಿ ತಂದೆ ತಾಯಿ ಹೆಸರೇನು? ಇದನ್ನು ರಿಪೀಟೆಡ್ ಆಗ್ಯಾವ ಕ್ವಶನ್ಗಳು. ಇವೆ ಮೇಲೆ ಫಿಕ್ಸ್ ಕ್ವಶನ್ ಅಂತ ಹೇಳಿ ಅವು ಎಲ್ಲ ರಿಪೀಟೆಡ್ ಆಗಿದ್ದಾವ. ಅದೇ ರೀತಿ ತಂದೆ ಯಾರಂದ್ರೆ ಶಿವಾಜಿ ತಂದೆ ಶಹಾಜಿ ಭೋಸ್ಲೆ, ತಾಯಿ ಜೀಜಾಬಾಯಿ ಇರ್ತಾರ. 24ನೇದು,
ಶಿವಪ್ಪ ನಾಯಕ ಯಾರು ಮತ್ತು ಅವನ ಏಕೆ ಪ್ರಸಿದ್ಧನಾಗಿದ್ದ? ಶಿವಪ್ಪ ನಾಯಕನು ಕೆಳದಿಯ ನಾಯಕ ಅರಸ ಪ್ರಸಿದ್ಧ ದೊರೆಯಾಗಿದ್ದ. ಅವನ ಕಂದಾಯ ವ್ಯವಸ್ಥೆಯನ್ನ ಮತ್ತು ಪೋರ್ಚುಗೀಸರ ವಿರುದ್ಧ ಹೋರಾಟಕ್ಕೆ ಪ್ರಸಿದ್ಧನಾಗಿದ್ದಾನೆ ಎಂಬುದನ್ನು ನೋಡಬಹುದು. ತದನಂತರ 25 ರಾಮಾನುಜಾಚಾರ್ಯರು ಯಾವ ವರ್ಷದಲ್ಲಿ ಮತ್ತು ಎಲ್ಲಿ ಜನಿಸಿದರು? ವರ್ಷ 1017. ಸ್ಥಳ ಯಾವುದಂದ್ರೆ ಶ್ರೀ ಪೆರಂಬಲೂರು, ತಮಿಳುನಾಡು ಎಂಬುವಲ್ಲಿ ಜನಿಸ್ತಾರೆ. ಅದೇ ರೀತಿ 26 ಚಿತ್ತಿ ಪಂಥದ ಇಬ್ಬರು ಪ್ರಮುಖ ಸಂತರ ಹೆಸರು ಬರೆಯಿರಿ. ಖ್ವಾಜಾ ಮುಹಮ್ಮದೀನ್ ಚಿಸ್ತಿ ಮತ್ತು ನಿಜಾಮುದ್ದೀನ್ ಔಲಿಯಾ ಎಂಬುದನ್ನು ನೋಡಬಹುದು. 27 ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯನ್ನು ಎಂದರೇನು? ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿ ಅಂದರೆ ಬ್ರಿಟಿಷರ ವಶದಲ್ಲಿದ್ದ ರಾಜ್ಯಗಳಿಗೆ ಸಹ ಉತ್ತರಾಧಿಕಾರಿ ಇಲ್ಲದಿದ್ದರೆ ಆ ರಾಜ್ಯಗಳನ್ನು ಬ್ರಿಟಿಷ್ ಸಾಮ್ರಾಜ್ಯಕ್ಕೆ ಸೇರಿಸಿಕೊಳ್ಳುವ ನೀತಿ. ಇದನ್ನು ದತ್ತು ಮಕ್ಕಳ ಹಕ್ಕಿಲ್ಲ ಎಂಬ ನೀತಿಯನ್ನು ಜಾರಿಗೆ ತರ್ತಾರೆ. 28 ಯಾವುದಾದರೂ ಇಬ್ಬರು ತೀವ್ರಗಾಮಿಯ ನಾಯಕರನ್ನ ಹೆಸರಿಸಿ. ಬಾಲ್ ಗಂಗಾಧರ್ ತಿಲಕ್ ಮತ್ತು ಲಾಲಾ ಲಜಪತ್ ರಾಯ್ ಎಂಬುದನ್ನು ನೋಡಬಹುದು. ತದನಂತರ 29ನೇ ಪ್ರಶ್ನೆ ರೀ, ರಾಜ್ಯದ ಪುನರ್ರಚನೆಗಾಗಿ ರಚಿಸಲಾದ ಸಮಿತಿಗಳನ್ನು ತಿಳಿಸಿ. ಯಾವುದಾದ್ರು ಎರಡನ್ನ. ಯಾವ ಆಯೋಗ? ಫಜಲ್ ಅಲಿ ಆಯೋಗ ಮತ್ತು ದಾರ್ ಆಯೋಗ ಎಂಬುದು ಎರಡು ಆಯೋಗ ಬರ್ತಾವ. ಅದೇ ರೀತಿ ನಾನು ನಿನ್ನೆ ಕ್ಲಾಸ್ ಒಳಗೆ ರಿಪೀಟೆಡ್ ಮಹಾವೀರಂದು ಬರ್ತದ, ಇಲ್ಲಾಕರ ಪ್ಲಾಸ್ಟಿಕ್ ಅದನ್ನು ಮರಿ ಅಕ್ಬರ್ ರಜಪೂತ್ ಬರ್ತಾವ ಅಂತ ಹೇಳಿ ಅವು ಬಿದ್ದಾವ. ನೀವು ಸರಿಯಾಗಿಗಳನ್ನು ಅವನು ಬರೆದಿರ್ತೀವಿ. ಸ್ವಾಮಿ ವಿವೇಕಾನಂದ ವ್ಯಕ್ತಿತ್ವ, ಅವರ ಯಾವ ರೀತಿ ಅವರ ವ್ಯಕ್ತಿತ್ವ ಐತಿ, ಅವರ ಸಾಧನೆ ಏನೈತಿ ಎಂಬುದನ್ನು ಬರೀರಿ ಅಂತ ಹೇಳಿ. ಅದೇ ರೀತಿ ಅಶೋಕ ಜೀವನ ಮತ್ತು ಸಾಧನೆಗಳು 10 ಮಾರ್ಕ್ಸಿಗೆ ಬೀಳ್ತವೆ. ಇಲ್ಲಿ ಎರಡನ್ನು ಬರೀಬೇಕು, ಬರ್ತಿರಬಹುದ್ರಿ. ಯಾಕಂದರೆ ಇಂಪಾರ್ಟೆಂಟ್ ಕ್ವಶನ್ ಇವು. ಕಾಲಾನುಕ್ರಮದಲ್ಲಿ ನಾನು ಲಾಸ್ಟಿಗೆ ತಿಳಿಸ್ತೀನಿ ಯಾವ ಬರ್ತಾವ ಯಾವುದಿಲ್ಲ ಎಂಬುದನ್ನು. ಇಲ್ಲಿನ ಕಾಲಾನುಕ್ರಮದಲ್ಲಿ ನೋಡ್ಕೊಂಡ್ರಿ. ಕಾಲಾನುಕ್ರಮದಲ್ಲಿ ಫಸ್ಟ್ ಒಂದು ಯಾವ್ದು ಬರ್ತದೆ ಅಂದ್ರೆ ಶಕ ಯುಗ ಬರ್ತದೆ. ಕ್ರಿಸ್ತ ಶಕ 78ರ ಶಕಯುಗ ಆರಂಭ ಆಗ್ತದೆ, ಇದು ಫಸ್ಟ್ ಬರ್ತದೆ. ಸೆಕೆಂಡ್ ಒಂದು ಯಾವ್ದು ಬರ್ತದೆ? ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ. ಕ್ರಿಸ್ತ ಶಕ 1336 ಈ ಯುಗನ ಪ್ರಾರಂಭ ಆಯಿತು. ಶ್ರೀಕೃಷ್ಣ ದೇವರಾಯ ಮತ್ತು ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಆಯ್ತು ಎಂಬುದನ್ನು ನಾವು ಇಲ್ಲಿ ತಿಳಿಯಬಹುದು. ತದನಂತರ ವುಡ್ಸ್ ವರದಿಯ ಜಾರಿಗೆ ಯಾವಾಗ ಬರ್ತದೆ? ಅದು ಕೃಷ್ಣ ಶಕ 1854 ಈ ನಿಯಮವನ್ನು ಜಾರಿಗೆ ತರ್ತಾರೆ. ಅದೇ ರೀತಿ 4ನೇದ ಮೈಸೂರು ಬ್ಯಾಂಕಿನ ಸ್ಥಾಪನೆ ಕ್ರಿಸ್ತ ಶಕ 1913 ಆಕೈತಿ ಎಂಬುದನ್ನು ನಾವು ನೋಡ್ಬೋದು. ಅದೇ ರೀತಿ 39 ಮ್ಯಾಪ್ ಒಳಗೆ ಗುರ್ತ ಹಾಕ್ರಿ ಸರಿಯಂಗ ಅವುಗಳನ್ನ ಹಾಕಿರುತ್ತೆ ಅಂತ ಭರವಸೆ ಮೇಲೆ ನಾನು ಇವುಗಳನ್ನು ವಿವರಣೆ ಮಾಡ್ತೇನೆ. ತಕ್ಷಶಿಲ ಇದು ಪ್ರಾಚೀನ ಭಾರತದ ಅತ್ಯಂತ ಪ್ರಸಿದ್ಧ ವಿದ್ಯಾಕೇಂದ್ರವಾಗಿತ್ತು. ಇಲ್ಲಿನ ಪ್ರಾಚೀನ ವಿಶ್ವವಿದ್ಯಾಲಯಕ್ಕೆ ಪ್ರಪಂಚದಾದ್ಯಂತ ವಿದ್ಯಾರ್ಥಿಗಳು ಬರುತ್ತಿದ್ದರು ಮತ್ತು ಇದು ಗಾಂಧಾರ ಕಲೆ ಹೆಸರಾಗಿದೆ. ಇಲ್ಲಿ ಹಲವನ್ನು ಅಷ್ಟನ್ನು ಕೊಟ್ಟಿದ್ದೇನೆ, ಅವುಗಳನ್ನು ಸರಿಯಾಗಿ ನೋಡ್ಕೊರಿ. ಹಾಗೆ ನಮ್ಮ ಚಾನಲ್ಗಿನ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಹಾಗೆ ಸಬ್ಸ್ಕ್ರೈಬ್ ಮಾಡಿರಿ, ಹಾಗೆ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು ಆಲ್.